ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಅಸಮಾಧಾನಗಳೆಲ್ಲವೂ ಕೂಡ ತಣ್ಣಗಾದಂಗೆ ಇತ್ತು, ಆದರೆ ತಣ್ಣಗಾಗಿರ್ಲಿಲ್ಲ. ಆ ಅಸಮಾಧಾನದ ಜ್ವಾಲೆ ಈಗ ಮತ್ತೆ ಕಾಣಿಸ್ತಾ ಇದೆ. ಅಸಮಾಧಾನಿತ ಶಾಸಕರು ಹೈಕಮಾಂಡ್ ಭೇಟಿಗೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರಂತೆ. ಯಾವಾಗ ಸಂಪುಟಕ್ಕೊಂದು ಮೈನರ್ ಸರ್ಜರಿ ಆಗುತ್ತೆ ಅಂತ ಗೊತ್ತಾಯ್ತು, ಈಗ ಸಚಿವಾಕಾಂಕ್ಷಿಗಳು ಮತ್ತೆ ಜಾಗೃತರಾಗಿದ್ದಾರೆ. ಸಚಿವ ಸ್ಥಾನ ನಮಗೆ ನೀಡಿಲ್ಲ, ದೆಹಲಿಗೆ ಹೋಗ್ತೇವೆ ಅಂತಿದ್ದಾರೆ. 7-8 ಶಾಸಕರು ದೆಹಲಿಗೆ ಹೋಗ್ತೇವೆ ಅಂತ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. 21 ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಪ್ರಮುಖ ನಿಗಮ ಮಂಡಳಿ ಸ್ಥಾನವನ್ನ ಕೊಡಬೇಕು, ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಾತಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆಯನ್ನ ನೀಡಿದ್ದಾರೆ. ಅಸಮಾಧಾನಿತ ಶಾಸಕರು, ಅದರ ಜೊತೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇವರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ರು. ಅವರೆಲ್ಲರೂ ಕೂಡ ಈಗ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ತಾವು ದೆಹಲಿಗೆ ಹೋಗಿ ಸಚಿವ ಸ್ಥಾನಕ್ಕೆಲ್ಲ ಪೈಪೋಟಿ ಮಾಡಿದ್ರಿ, ಕೇಳಿ ಬಂದಿದ್ರಿ, ಆದ್ರೆ ಆಗಿರ್ಲಿಲ್ಲ. ಈಗ ಮತ್ತೆ ನಿಮ್ ಟೀಮ್ ಏನೋ ದೆಹಲಿಗೆ ಹೋಗ್ತದೆ ಅನ್ನುವಂತ ಮಾತು. ಹೋಗ್ತಾ ಇದೀವಿ, ಸಾಯಂಕಾಲ ಹೋಗ್ತಾ ಇದೀವಿ. ನಾವು ಮಂತ್ರಿಮಂಡಲ ಕೇಳಕ್ ಹೋಗ್ತಾ ಇಲ್ಲ. ಆಮೇಲೆ ನಮ್ಮ ಹೈಕಮಾಂಡ್ಗೆ ಆಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಮಾಡಕ್ಕೂ ಹೋಗ್ತಾ ಇಲ್ಲ. ನಮಗೆ ಹೇಳಿದ ಪ್ರಕಾರ ಮಂತ್ರಿ ಅಂತೂ ಆಯ್ತು, ಈಗೆಲ್ಲ ಫುಲ್ಫಿಲ್ ಆಗಿಬಿಟ್ಟಿದೆ ಮಂತ್ರಿಮಂಡಲ. ಈಗ ಅಟ್ಲೀಸ್ಟ್ ನಮಗೆಲ್ಲ ಅಧ್ಯಕ್ಷರು ಮಾಡಿ ಅಂತ ಕೇಳಕ್ ಹೋಗ್ತಾ ಇದೀವಿ. ಸುಮಾರು 10 ಜನ ಹೋಗ್ತಾ ಇದೀವಿ. ನಿಮ್ಮ ಟೀಮಲ್ಲಿ ಇದ್ದಿದ್ದು 21 ಜನ. ಈಗ ಎಲ್ಲರೂ ಬೇರೆ ಬೇರೆ ಕಾರ್ಯಕ್ರಮಗಳಿದಾವೆ, ಎಲ್ಲರೂ ಬರಕ್ಕಾಗಲ್ಲ. ಅವ್ರ ಪರವಾಗಿ ಎಲ್ಲರ ಪರವಾಗಿ 23 ಜನ MLAಗಳು ಮಿನಿಸ್ಟರ್ ಆಗಿಲ್ಲ, ಚೇರ್ಮನ್ ಆಗಿಲ್ಲ. ಅವರೆಲ್ಲರ ಪರವಾಗಿ ನಾವು 7-8 ಜನ ಹೋಗ್ತಾ ಇದೀವಿ. ಸರ್, ಬಹಳ ಪ್ರಮುಖವಾಗಿ ACC ಅಧ್ಯಕ್ಷರು ಭೇಟಿ ಮಾಡಿದ್ರಿ, ಅವ್ರೇನ್ ಹೇಳಿದ್ರು ಅಂತ? ACC ಅಧ್ಯಕ್ಷರು ಹೇಳಿದ್ದಾರೆ, ನೀವು ಕೇಳ್ತಾ ಕರೆಕ್ಟ್ ಆಗಿದೆ, ನೋಡೋಣ, ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಅವರು ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ 10ವರೆಗೆ, ನಾಳೆ ಬೆಳಿಗ್ಗೆ 10ವರೆಗೆ ನಾವೆಲ್ಲ ಹೋಗಿ ಭೇಟಿ ಮಾಡಿ ಬರ್ತೀವಿ. ವೇಣುಗೋಪಾಲ್ ಅವರು ಪರದೇಶಕ್ಕೆ ಹೋಗಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಅಕಸ್ಮಾತ್ ಇವತ್ತು ನಾಳೆ ಬಂದ್ರೆ ಅವ್ರನ್ನ ಮೀಟ್ ಮಾಡ್ಕೊಂಡು ಹೇಳ್ಬಿಟ್ಟು ಬರ್ತೀವಿ ಅಷ್ಟೇ. ಸರ್, ಬಹಳ ಪ್ರಮುಖವಾಗಿ CM ಅವರು ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು. ಈ ವಿಚಾರ ಚರ್ಚೆ ಆಗಿದ್ದಾವೆ ಅನ್ನೋಂತಾರೆ. ಇಲ್ಲ, ನನ್ನ ಪ್ರಕಾರ ನಿಗಮ ಮಂಡಳಿಗೆ ಅದು ಅವ್ರಿಗೆ ಬಿಟ್ಟಿದ್ದು. ಚೀಫ್ ಮಿನಿಸ್ಟರ್ ಏನ್ ಡಿಸ್ಕಸ್ ಮಾಡಿದ್ರೆ ನಮಗೇನು ಗೊತ್ತಿಲ್ಲ. ಬಟ್ ನಾವು ನ್ಯಾಯಯುತವಾಗಿ ಕೇಳ್ತಾ ಇದೀವಿ ಅಷ್ಟೇ. ಅಂದ್ರೆ ಈ ಹಿಂದೆ ನೀವು ಸಚಿವ ಸ್ಥಾನ ಕೇಳಿದಾಗೂ ಸಿಕ್ಕಿಲ್ಲ, ಈಗ ದೆಹಲಿಗೆ ಹೋದ್ರೆ ಕೊಡ್ತಾರೆ ಅನ್ನೋ ಭರವಸೆ ಇದೆಯಾ ಅಂತ? ಭರವಸೆ ಇಟ್ಕೊಂಡೇ ಹೋಗ್ಬೇಕಲ್ಲ, ಭರವಸೆಯಿಂದಾನೆ ನಾವೆಲ್ಲ ಬದುಕ್ತಾ ಇರೋದು. ಯಾವಾಗ್ಲೂ ಭರವಸೆ ಇಟ್ಕೊಂಡೇ ಹೋಗ್ಬೇಕು, ಟ್ರೈ ಮಾಡ್ತಾನೆ ಹೋಗ್ಬೇಕು, ಪ್ರಯತ್ನ ನಡೆಸ್ತಾನೆ ಇರಬೇಕು. ಒಂದಲ್ಲ ಒಂದಿನ ನಮ್ಗೆ ಪ್ರಯತ್ನ ಸಕ್ಸಸ್ ಆಗ್ತದೆ. ಈಗ ಮುಖ್ಯ ಸಚೇತಕರಾಗಿದ್ರಿ, ಅದ ಸ್ಥಾನದಲ್ಲಿ ಮುಂದುವರಿತೀರಾ ಹೇಗೆ ಅಂತ? ಇಲ್ಲ, ನನಗೆ ಮುಂದುವರಿಯಕ್ಕೆ ಇಷ್ಟ ಇಲ್ಲ. ನಾನು ಒಂದು ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಆಗುವಾಗ 8 ವರ್ಷ ಮಾಡಿದಾಗಿದೆ. ನಾನು ಅದರಿಂದ ಇದು ಬಿಡುಗಡೆ ಮಾಡಿ ಯಾವ್ದಾದ್ರು ಒಳ್ಳೆ ಚೇರ್ಮನ್ ಮಾಡು ಅಂತ ಕೇಳ್ಕೊಂಡಿದ್ದೀನಿ. ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ರೆ ಅವ್ರು ಏನಾದ್ರು ಅಶ್ಯೂರೆನ್ಸ್ ಕೊಟ್ಟರು? ಅಷ್ಟೇ, ಅವರು ಎಲ್ಲ ಅದೇ ಹೇಳ್ತಾರೆ. ನಾನು ಅಪಾಯಿಂಟ್ಮೆಂಟ್ ಮಾಡಿದ್ದು 2.5 ವರ್ಷ ಅಂತ. 2 ವರ್ಷ ಅಂತ ಆದ್ಮೇಲೆ ಅವರೆಲ್ಲ MLAಗಳು ರಾಜೀನಾಮೆ ಕೊಡಬೇಕು. ಈಗ ಯಾರ್ಯಾರು MLAಗಳು ಮಿನಿಸ್ಟರ್ ಆಗಿಲ್ಲ ಮತ್ತೆ ಚೇರ್ಮನ್ ಆಗಿಲ್ಲ, ಅವ್ರಿಗೆ ಅದನ್ನು ಕೊಡಬೇಕು ಅಂತ ಅವರು ಕೂಡ ಹೇಳ್ತಾರೆ. ಸರ್, ಇವತ್ತು ಸಂಜೆ ಹೋಗಿ ನಾಳೆ ಬೆಳಗ್ಗೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಅಶೋಕ್ ಪಟ್ಟಣ್ ಸ್ಪಷ್ಟತೆ. ನಮಗೆ ಸಚಿವ ಸ್ಥಾನ ಮಿಸ್ ಆಗಿದೆ, ಹಾಗಾಗಿ ಪ್ರಮುಖ ನಿಗಮ ಮಂಡಳಿಗಳನ್ನ ನಮ್ಗೆ ಕೊಡಲೇಬೇಕು ಅನ್ನೋ ಒತ್ತಾಯವನ್ನ ಹೈಕಮಾಂಡ್ ನಾಯಕರ ಮುಂದೆ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅನೇಕ ಸಚಿವಾಕಾಂಕ್ಷಿಗಳಿದ್ರು, ಅವರೆಲ್ಲರೂ ಕೂಡ ಈಗ ವಂಚಿತರಾಗಿದ್ದಾರೆ. ಆದರೆ ಈಗ ಸಚಿವ ಸ್ಥಾನವನ್ನ ಕೇಳೋದಕ್ಕೆ ಹೋಗ್ತಾ ಇಲ್ಲ, ಬದಲಾಗಿ ಮುಂದೆ ಅಂದ್ರೆ ನಿಗಮ ಮಂಡಳಿಗಳಲ್ಲಿ ಪ್ರಮುಖ ಸ್ಥಾನ, ಅಧ್ಯಕ್ಷ ಸ್ಥಾನವನ್ನೇ ಕೇಳೋದಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅಶೋಕ್ ಪಟ್ಟಣ್ ಮಾತಾಡಿರೋದು, ಅದನ್ನ ಗಮನಿಸ್ತಾ ಇದ್ದೀವಿ. ಮತ್ತೆ ಹೈಕಮಾಂಡ್ ಭೇಟಿಗೆ ಈಗ ಮುಂದಾಗಿದ್ದಾರೆ. ಹೈಕಮಾಂಡ್ ಭೇಟಿ ಆಗೋದಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನ ಖುದ್ದು ಶಾಸಕ ಅಶೋಕ್ ಪಟ್ಟಣ್ ಅವರು ಹೇಳಿದ್ದಾರೆ. ಈ ಅಸಮಾಧಾನದ ಜ್ವಾಲೆ, ಅಸಮಾಧಾನದ ಬೆಂಕಿ ಇನ್ನೂ ಕೂಡ ಕಿಡಿ ಹಾಗೆ ಇದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ.